ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಕುರಿತಾಗಿ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಅರೆಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಭೇಟಿ ಬಳಿಕ ಅವರ ವಕೀಲ ಅರುಣ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಳೆನರಸೀಪುರ ಪ್ರಕರಣದಲ್ಲಿ ಪ್ರಜ್ವಲ್ ಬಂಧನ ಆಗಿದೆ ಅನ್ನೋದನ್ನ ಅವರು ಖಚಿತಪಡಿಸ್ತಾ ಇದ್ರು. ಪ್ರಜ್ವಲ್ ತನಿಖೆಗೆ ಸಹಕಾರ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅನ್ನೋದನ್ನ ಕೂಡ ಅವರು ತಿಳಿಸ್ತಾ ಇದ್ರು. ನಾವು ನಮ್ಮ ಕೆಲಸವನ್ನ ನ್ಯಾಯಾಲಯದ ಮೂಲಕ ಮಾಡ್ತೀವಿ, ನಮ್ಮ ಡಿಫೆನ್ಸ್ ಏನಿದೆ ಅದನ್ನ ನಾವು ಮಾಡ್ತೀವಿ ಅನ್ನೋದನ್ನ ಸ್ಟ್ಯಾಂಡರ್ಡ್ ವರ್ಡ್ಸ್ ಅಲ್ಲಿ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಸ್ಐಟಿ ತನಿಖೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಆರೋಪಿ ಪರ ವಕೀಲ ಅರುಣ್ ಅವರ ವರ್ಜನ್ ಆಗ್ತಾ ಇದೆ. ಬಟ್ ಪೊಲೀಸ್ ಮೂಲಗಳು ಹೇಳ್ತಾ ಇರೋದು ಬೇರೆ. ಆದ್ರೆ ಅರುಣ್ ಅವರು ಹೇಳ್ತಾ ಇದ್ದಾರೆ ಆರೋಪಿ ತನಿಖೆಗೆ ಸಹಕರಿಸ್ತಾ ಇದ್ದಾರೆ ಅಂತ. ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟ್, ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು, ಆ್ಯಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ. ಹಿ ಈಸ್ ಬಿಫೋರ್ ದ SIT to give the fullest cooperation. So that is one. ಕೇಳಿ, one second. ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ತಿಳಿಸ್ಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ತಮಗಿರಬಹುದು ಒಂದು, ಮತ್ತು ಇನ್ನೊಂದು ಏನು ಅಂದರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇಸ್ ದಿಸ್ ಕೇವಲ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ. ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ನಲ್ಲಿ ಮಾಡ್ತೀವಿ. ತಾವು ತಮ್ಮ ಕೆಲಸ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ಅದು ತಾವು ಬಿತ್ತರ ಮಾಡಿ. ಸೊ ಹಾಗಾಗಿ ನಮ್ಮ ಕೆಲಸ ಕೋರ್ಟ್ನಲ್ಲಿ. ಕೈಂಡ್ಲಿ ಎಕ್ಸ್ಕ್ಯೂಸಸ್. ನೋ ಮೊದಲ ಭೇಟಿ ನಿಮ್ಮದು ಇಷ್ಟು ದಿನ ಆದ್ಮೇಲೆ ಅವ್ರನ್ನ ಮೀಟ್ ಮಾಡಿರೋದು ಏನು ಇಂಪಾರ್ಟೆಂಟ್? See, he has said sir, I am giving fullest of cooperation. ರಾತ್ರಿ ಬಂದಿದ್ದೀನಿ, ಇಲ್ಲಿದ್ದೀನಿ. ಸೊ ನೆಕ್ಸ್ಟ್ ಡೇ ಕೂಡ ನಾನು ಇವತ್ತಿನ ದಿವಸ ಕೂಡ ನಾನು ಕೋಆಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಐ ಜಸ್ಟ್ ಎಕ್ಸ್ಪ್ಲೈನ್ಡ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ಸ್ ವುಡ್ ವರ್ಕ್. ಅದನ್ನ ತಿಳಿಸಿ ಬಂದಿದ್ದೇನೆ. Sir, he made many comments related to political vendetta against him. Did he speak anything about? See, whatever he has spoken, it is already there on the media. I think I should not add or subtract anything what it is already there. So I don't want to ಅದರ ಬಗ್ಗೆ ನಾನು ಕ್ಲಾರಿಟಿ ಆಗಲಿ. ಅದಲ್ಲ, ಅಲ್ಲಿ ಹೋಗಿದ್ದೇನು ಅಂದರೆ ನಿನ್ನೆ ಅವರು ಬಂದಿದ್ದಾರೆ. ಇವತ್ತು ನನಗೆ SIT ಇಂದ ಹೇಳಿ ಕಾಲ್ ಬಂದಿತ್ತು. ಸೊ ಹಾಗಾಗಿ ನಾನು ಬಂದಿದ್ದೀನಿ, ಮಾತಾಡಿದ್ದೀನಿ. ಅದಕ್ಕಿಂತ ಹೆಚ್ಚು ಇನ್ನೇನು ಆಗಿಲ್ಲ ಸರ್. ಹೊಳೆನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸ್ಪಂದಿಸ್ತಿದ್ದಾರೆ. ಇನ್ನು ಮಾಹಿತಿ ಕೊಟ್ಟಿಲ್ಲ. ಅಲ್ಲ, ಇನ್ನೂ ಮಾಹಿತಿ ಕೊಟ್ಟಿಲ್ಲ. ನೀವಾಗಲೇ ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡಿದ್ದೀರಾ, ಬಟ್ ಹಿ ಹ್ಯಾಸ್ ಆಲ್ರೆಡಿ ಅರೆಸ್ಟೆಡ್. See, bail application which is now been pending before the court. Probably you have to wait and see what it will happen in the court hall. I would not like to. That's what I would not like to talk about what would be the fate of the petitions before the court. Probably you should come and see what happens in the court. Yes, whatever the infractiousness or otherwise, certainly we will make a submission before the court. What has he conveyed as of now, sir? See, he has said that, sir, I have come forward. In fact, my whole purpose of coming to Bangalore or before SIT is that I have to stand by my words. I have come forward. I will give the fullest cooperation. These are his words. Probably he told me in Kannada and I am appealing in English. That's all. Thank you, sir. Thank you. ಇದು ಪ್ರಜ್ವಲ್ ಪರ ವಕೀಲ ಅರುಣ್ ಅವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಪ್ರಜ್ವಲ್ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ಅಂತಾನೆ ಇಲ್ಲಿಗೆ ಬಂದಿರೋದು, ಸಹಕಾರ ಕೊಡೋದಕ್ಕೆ ಸಿದ್ಧರಿದ್ದಾರೆ ಅನ್ನೋದನ್ನ ತಮ್ಮ ಕಕ್ಷಿದಾರನ ಪರವಾಗಿ ಅರುಣ್ ಅವರು ಹೇಳಿದ್ರು. ಹಾಗೆ ಹೊಳೆನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಆರೋಪಿಯ ಬೇಲ್ಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅರುಣ್ ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅವರ ಪ್ರತಿ ಮಾತಿನಲ್ಲೂ ಗೊತ್ತಾಗ್ತಾ ಇದೆ. ಕೋಆಪರೇಷನ್ ಬಗ್ಗೆ ಪದೇ ಅವ್ರು ಸ್ಟ್ರೆಸ್ ಮಾಡಿದ್ದಾರೆ. ಸೊ ತನಿಖೆಗೆ ಸಹಕಾರವನ್ನ ನನ್ನ ಕಕ್ಷಿದಾರ ಕೊಡ್ತಾ ಇದ್ದೇನೆ ಅನ್ನೋದನ್ನ ಹೇಳೋದಕ್ಕೆ ಕೊಟ್ಟಿರೋದು ಸ್ಪಷ್ಟ. ಮಮತಾ, ಏನಂದ್ರೆ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ರೆ, ಜೊತೆಗೆ ಅವರ ಮೇಲಿರುವಂತಹ ಆರೋಪಗಳನ್ನ ಅಲ್ಲಗಳಿತಾ ಇರುವಂತದ್ದು. ಯಾಕಂದ್ರೆ ಅವರ ಮೇಲೆ ಈಗ ಅತ್ಯಾಚಾರದ ಆರೋಪಕ್ಕೆ ಈಗಾಗಲೇ ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಶುದ್ಧ ಸುಳ್ಳು, ಇದು ರಾಜಕೀಯ ಪ್ರೇರಿತ ಅಂತೇಳಿ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತನಿಖೆಗೆ ಸಹಕಾರ ಕೊಟ್ಟಂತ ಆರೋಪಿ ತನ್ನ ಮೇಲಿರುವಂತಹ ಆರೋಪನ ಒಪ್ಕೊಳ್ಳೋದಿಲ್ಲ. ಅಂದ್ರೆ ಈಗ ಏನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಒಂದು ಹೇಳಿಕೆ ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದನ್ನ ನೋಟಿಸ್ ಮಾಡೋ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಇವತ್ತು
ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಅಂದ್ರೆ ಆರೋಪಿ ಏನಿದ್ರೆ ಆರೋಪಿಯನ್ನ ಹಾಜರುಪಡಿಸಿದಾಗ ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿಗೆ SIT ಅಧಿಕಾರಿಗಳು ಕೇಳ್ಕೊಳ್ತಾರೆ. SIT ಅಧಿಕಾರಿಗಳು ಕೇಳೋ ಸಂದರ್ಭದಲ್ಲಿ ಇವರು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಿ ಅಂತ ಹೇಳಿ, ಅಂದ್ರೆ ಪ್ರಜ್ವಲ್ ಪರ ವಕೀಲರು ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಮನವಿ ಮಾಡೋದಕ್ಕೆ ಪ್ರಮುಖ ಕಾರಣ ಮುಂದಿನ ದಿನಗಳಲ್ಲಿ ಜಾಮೀನನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಪೊಲೀಸ್ ಕಸ್ಟಡಿ ಇದ್ದಾರೆ ಇದ್ರೆ ಜಾಮೀನನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಿ ಅಂತ ಹೇಳಿ ಹೇಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಜೊತೆಗೆ ವಿಚಾರಣೆಗೆ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಮತ್ತು ಯಾವುದೇ ರೀತಿಯ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತ ಪ್ರಯತ್ನಗಳನ್ನ ಮಾಡಲ್ಲ ಅನ್ನೋ ಒಂದಷ್ಟು ಕನ್ವಿನ್ಸ್ ಅನ್ನ ಮಾಡುವಂತ ಪ್ರಯತ್ನಗಳನ್ನು ಕೂಡ ಆಗ್ತವೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ತನ್ನ ಮೇಲಿರುವಂತ ಆರೋಪ ಏನಿದೆ ಆರೋಪಕ್ಕೆ ನಕಾರಾತ್ಮಕವಾದ ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಹೊರ ಬರ್ತಾ ಇರುವಂತದ್ದು. ಮಮತಾ. ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆಗೆ ನಾವು ಗಮನಿಸ್ತಾ ಇದ್ದೀವಿ, ವಕೀಲ ಅರುಣ್ ಅವರು ಹೇಳ್ತಾ ಇದ್ರು ನನ್ನ ಕಕ್ಷಿದಾರ ಕಂಪ್ಲೀಟ್ ಆಗಿ ತನಿಖೆಗೆ ಕೋಆಪರೇಷನ್ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾರೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಬೇಲ್ ಕೊಡಬೇಕಾದ್ರೆ ಕೋರ್ಟ್ ಎಲ್ಲವನ್ನ ಅಬ್ಸರ್ವ್ ಮಾಡುತ್ತೆ. ಅಂದ್ರೆ ತನಿಖೆಗೆ ಹೇಗಿದೆ ಕೋಆಪರೇಷನ್ ಅಕ್ಯೂಸ್ಡ್ದು, ಜೊತೆಗೆ ಸಾಕ್ಷ್ಯನಾಶ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದಾರಾ, ಆರೋಪ ಏನ್ ಕೇಳಿ ಬಂದಿದೆಯಲ್ಲ ಅದರ ಗಂಭೀರತೆ ಎಷ್ಟು ಅದನ್ನ ನೋಡ್ತಾರೆ. ಸೊ ಅದನ್ನ ಬಹಳ ಚಾಣಾಕ್ಷತೆಯಿಂದ ಇಲ್ಲಿ ಹೇಳ್ದಂಗೆ ಕಾಣಿಸ್ತಾ ಇದೆ ಅರುಣ್.